ಹಾಯ್ ಸ್ನೇಹಿತರೆ, ಎಲ್ಲರಿಗೂ ಲರ್ನ್ ಸ್ಪೇಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು SWD ಸಮಾಜ ಕಲ್ಯಾಣ ಇಲಾಖೆಯ ಹಾಸ್ಟೆಲ್ಗಳಿಗೆ ಹೇಗೆ ಅಪ್ಲಿಕೇಶನ್ ಹಾಕೋದು ಅನ್ನೋದನ್ನ ನೋಡ್ಕೊಳ್ಳೋಣ. ಫಸ್ಟು ನಿಮ್ಮ ಮೊಬೈಲಲ್ಲಿ ಗೂಗಲ್ ಕ್ರೋಮ್ ಓಪನ್ ಮಾಡಿಕೊಂಡು ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅಂತ ಸರ್ಚ್ ಮಾಡಿ ಸಮಾಜ ಕಲ್ಯಾಣ ಇಲಾಖೆಯ ಅಫಿಷಿಯಲ್ ವೆಬ್ಸೈಟ್ ಓಪನ್ ಆಗುತ್ತೆ. ಅದರ ಮೇಲೆ ಕ್ಲಿಕ್ ಮಾಡಿ. ಇದಾದಮೇಲೆ ಮತ್ತಷ್ಟು ಓದಿ ಅಂತ ರೈಟ್ ಸೈಡಲ್ಲಿ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿ. 2025-26 ಸಾಲಿನ ಹಾಸ್ಟೆಲ್ ಅಪ್ಲಿಕೇಶನ್ ಅಂತಿದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಫಸ್ಟು ನೀವು ಅಪ್ಲಿಕೇಶನ್ ಆಗ್ತಾಯಿದ್ರೆ ರಿಜಿಸ್ಟರ್ ಆಗಬೇಕು. ಅಲ್ಲಿ ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇವಾಗ ನೋಡಿ, ಸ್ಟೂಡೆಂಟ್ ನೇಮ್ ಆ್ಯಸ್ ಪರ್ ಆಧಾರ್, ನಿಮ್ಮ ಆಧಾರ್ ಕಾರ್ಡಲ್ಲಿ ಹೆಂಗಿದೆ ನಿಮ್ಮ ಹೆಸರು ಅದೇ ಥರ ಇಲ್ಲಿ ಟೈಪ್ ಮಾಡಿ. ಅದಾದಮೇಲೆ ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರುವಂಥ ಮೊಬೈಲ್ ನಂಬರ್ನ ಇಲ್ಲಿ ಟೈಪ್ ಮಾಡಿ. ಇದಾದಮೇಲೆ ಕ್ರಿಯೇಟ್ ಅಕೌಂಟ್ ಮೇಲೆ ಟೈಪ್ ಮಾಡಿದ್ರೆ ಇವಾಗ ಆಧಾರ್ ಸಂಖ್ಯೆನ ಅಲ್ಲಿ ನೀವು ಟೈಪ್ ಮಾಡಬೇಕು. ಕಂಪ್ಲೀಟ್ 12 ಆಧಾರ್ ನಂಬರ್ಗಳಿದೆಯಲ್ಲ ಅಷ್ಟನ್ನೂ ಹಾಕಿ. ಆಧಾರ್ ನಂಬರ್ ಹಾಕಾದ್ಮೇಲೆ ನನ್ನ ಆಧಾರ್ ಮಾಹಿತಿ ಅದ್ರ ಮೇಲೆ ಕ್ಲಿಕ್ ಮಾಡಿ OTP ಮೇಲೆ ಸೆಲೆಕ್ಟ್ ಮಾಡಿಕೊಂಡು OTPನ ಪಡ್ಕೊಳ್ಳಿ. OTP ಬರುತ್ತೆ ನಿಮ್ಮ ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರುವಂಥ ನಂಬರ್ಗೆ. ಆ OTPನ ಇಲ್ಲಿ ಅಪ್ಲೈ ಮಾಡಿ. OTP ಅಪ್ಲೈ ಆದಮೇಲೆ ಸಬ್ಮಿಟ್ ಕೊಡಿ. OTP ಬರೋದು ಸ್ವಲ್ಪ ತಡ ಆಗ್ಬೋದು ನೋಡಿ. ಈ ಥರ OTP ಹಾಕಿ. ನೆಕ್ಸ್ಟ್ ಸ್ಟೆಪ್ಪು ನಿಮ್ಮದು ಡೀಟೇಲ್ಸ್ಗಳನ್ನ ಅದು ಫೆಚ್ ಮಾಡ್ಕೊಂಡಿರುತ್ತೆ. ಸೆಕೆಂಡ್ ಸ್ಟೆಪ್ ಇದೆ ನೋಡಿ, ಅಲ್ಲಿ ಯಾವ ಕ್ಯಾಟಗರಿಗೆ ಬರ್ತೀರಾ ನೀವು ಅನ್ನೋದನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಅಲ್ಲಿ 2A SC ST ನಿಮ್ಮ ಕ್ಯಾಟಗರಿಗೆ ಸಂಬಂಧಪಟ್ಟದ್ದು ಇರುತ್ತೆ. ಅದಾದಮೇಲೆ ಕ್ಯಾಸ್ಟ್ ಮತ್ತು ಇನ್ಕಮ್ ಸರ್ಟಿಫಿಕೇಟ್ ನಂಬರ್ ಅಂತಿದೆ ನೋಡಿ, ಅಲ್ಲಿ ಕ್ಯಾಸ್ಟ್ ಸರ್ಟಿಫಿಕೇಟ್ ನಂಬರ್ನ ಹಾಕಿ ವೆರಿಫೈ ಕೊಟ್ಕೊಳ್ಳಿ. ಅದು ವೆರಿಫೈ ಆದಮೇಲೆ 3ನೇ ಸ್ಟೆಪ್ ಬರುತ್ತೆ ನೋಡಿ, ನಂಬರ್ಗಳನ್ನ ಕರೆಕ್ಟಾಗಿ ಹಾಕಿ, ಇಲ್ಲದೆ ಹೋದರೆ ತಪ್ಪು ಬರುತ್ತೆ, ಅದು ತೊಗೊಳ್ಳಲ್ಲ. 3ನೇ ಸ್ಟೆಪ್ ನೋಡಿ, ವೆರಿಫೈ ಕಾಂಟ್ಯಾಕ್ಟ್ ಇನ್ಫಾರ್ಮೇಷನ್, ಫೋನ್ ನಂಬರ್ನ ಮತ್ತೆ ಹಾಕಿ. ಇಮೇಲ್ ID ಹಾಕಿದ್ರೂ ಹಾಕ್ಬೋದು, ಇಲ್ಲಾಂದರೆ ಇಲ್ಲ, ಅದು ಆಪ್ಷನಲ್ ಆಗಿರುತ್ತೆ. ಮತ್ತು OTP ಬರುತ್ತೆ ನೋಡಿ, ಇನ್ನೊಂದು ಸಲ OTP, ಆ OTPನ ಹಾಕಿ ವೆರಿಫೈ ಮಾಡ್ಕೊಳ್ಳಿ. ನೋಡಿ, ವೆರಿಫೈ ಆದಮೇಲೆ ಸಕ್ಸಸ್ಫುಲ್ ಅಂತ ಬರುತ್ತೆ. ಸೆಲೆಕ್ಟ್ ಹಾಸ್ಟೆಲ್ ಟೈಪ್, ಪೋಸ್ಟ್ ಮೆಟ್ರಿಕಾ ಪ್ರೀ ಮೆಟ್ರಿಕಾ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಯಾವ ಡಿಸ್ಟಿಕ್ಕಲ್ಲಿ ನೀವು ಇವಾಗ ಓದ್ತಾ ಇದ್ದೀರಾ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಮತ್ತು ತಾಲೂಕನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಡಿಸ್ಟಿಕ್ ಮತ್ತು ತಾಲೂಕು ಸೆಲೆಕ್ಟ್ ಆದಮೇಲೆ ಯಾವ ಯೂನಿವರ್ಸಿಟಿಲಿ ಓದ್ತಿದ್ದೀರಾ ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಇದು ಪೋಸ್ಟ್ ಮೆಟ್ರಿಕ್ ಮತ್ತು ಪ್ರೀ ಮೆಟ್ರಿಕ್ಗೆ ಬೇರೆ ಥರ ಇರುತ್ತೆ. ಪ್ರೀ ಮೆಟ್ರಿಕ್ಗೆ ಯೂನಿವರ್ಸಿಟಿ ಬರೋದಿಲ್ಲ. ಮತ್ತು ನೀವು ಯಾವ ಕಾಲೇಜಲ್ಲಿ ಓದ್ತಾ ಇದ್ದೀರಾ ಮತ್ತು ನೀವು ಯಾವ ಕೋರ್ಸ್ನ ಇವಾಗ ಸ್ಟಡಿ ಮಾಡ್ತಿದ್ದೀರಾ ಅನ್ನೋದನ್ನ ಇಲ್ಲಿ ಸರಿಯಾಗಿ ಹಾಕಿ. ಕೋರ್ಸ್ ಇಯರ್, ಎಷ್ಟನೇ ವರ್ಷದ ಕೋರ್ಸಲ್ಲಿ ನೀವು ಇವಾಗ ವ್ಯಾಸಂಗ ಮಾಡ್ತಿದ್ದೀರಾ ಅದನ್ನ ಹಾಕ್ಕೊಳ್ಳಿ. SSP ID ಹಾಕಿ. ಸ್ಟೂಡೆಂಟ್ ರಿಜಿಸ್ಟ್ರೇಷನ್ ನಂಬರ್ ಅದೇನೇನು ಬೇಡ, SSP ID ಇಂಪಾರ್ಟೆಂಟ್ ಇರುತ್ತೆ. SSP ID ಹಾಕಿ ಪಾಸ್ವರ್ಡನ್ನ ಕ್ರಿಯೇಟ್ ಮಾಡ್ಕೊಳ್ಳಿ. ನಿಮಗೆ ನೆನಪಿರುವಂಥ ಪಾಸ್ವರ್ಡನ್ನ ಕ್ರಿಯೇಟ್ ಮಾಡ್ಕೊಳ್ಳಿ. ಮತ್ತು ಪಾಸ್ವರ್ಡನ್ನ ಮತ್ತೊಮ್ಮೆ ಹಾಕಿ ಕನ್ಫರ್ಮ್ ಮಾಡ್ಕೊಳ್ಳಿ. ಇದಾದಮೇಲೆ ಐ ಅಗ್ರಿ ಮೇಲೆ ಕ್ಲಿಕ್ ಮಾಡಿ ಕ್ರಿಯೇಟ್ ಅಕೌಂಟ್ ಕೊಡಿ. ಇದಾದಮೇಲೆ ಬಂತು ನೋಡಿ, ಇಲ್ಲಿ ಸ್ಕ್ರೀನ್ ಮೇಲೆ SWD 424658 ಇದನ್ನ ಬರೆದಿಟ್ಕೊಳ್ಳಿ.
ಒಂದು ಪ್ರಿಂಟ್ ತಗೊಳ್ಳೋದು ಉತ್ತಮ, ಅಥವಾ ಸ್ಕ್ರೀನ್ಶಾಟ್ ಆದರೂ ತಗೊಳ್ಳಿ. ಇವಾಗ ನಿಮ್ಮ ರಿಜಿಸ್ಟ್ರೇಷನ್ ಕಂಪ್ಲೀಟಾಗಿ ಆಗಿರುತ್ತೆ. ನೆಕ್ಸ್ಟು ರಿಜಿಸ್ಟ್ರೇಷನ್ ಆಗಿದ ಮತ್ತೆ ನೀವು ಎಂಟರ್ ಯುವರ್ SWD ID. ಇವಾಗ ನಂಬರ್ ID ಇತ್ತು ನೋಡಿ, ಹೊಸ್ದಾಗಿ ID ಬಂತಲ್ಲ, ಆ IDನ ಹಾಕಿ ನಿಮ್ಮ ಪಾಸ್ವರ್ಡ್ನ ಇಲ್ಲಿ ಕೊಡಬೇಕು. ಪಾಸ್ವರ್ಡ್ ಕೊಟ್ಟು ಲಾಗಿನ್ ಕೊಟ್ಟರೆ ನೀವು ಯಾವ ಹಾಸ್ಟೆಲ್ಗೆ ಸೇರ್ಕೊಳ್ಳೋಕ್ಕೆ ಬಯಸ್ತಾ ಇದ್ದೀರಾ ಅನ್ನೋದನ್ನ, ಯಾವ್ಯಾವ ಹಾಸ್ಟೆಲ್ಗಳು ಆಯಾ ತಾಲೂಕಲ್ಲಿ ಇದೆ ಅನ್ನೋದನ್ನ ಅದು ತೋರಿಸುತ್ತೆ. ನೋಡಿ, ನಿಮ್ಮ ಕಾಲೇಜ್ಗೆ ಯಾವುದು ಹತ್ತಿರವಾಗಿರೋ ಹಾಸ್ಟೆಲ್ಗಳು ಅದನ್ನ ನೋಡ್ಕೊಳ್ಳಿ. ನಿಮ್ಗೆ ಯಾವ ಹಾಸ್ಟೆಲು ಕನ್ವೀನಿಯೆಂಟು ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ನೋಡಿ, ಇವಾಗ ತುಂಬ ಹಾಸ್ಟೆಲ್ಗಳು ಇರ್ತವೆ ಆಯಾ ತಾಲೂಕಲ್ಲಿ. ನೋಡಿ, ಒಂದು ಹಾಸ್ಟೆಲ್ನ ಸೆಲೆಕ್ಟ್ ಮಾಡಿಕೊಂಡು ಅದ್ರ ಮೇಲೆ ಅಪ್ಲೈ ಕೊಡಬೇಕಾಗಿ ಬರುತ್ತೆ. ಅಪ್ಲೈ ಕೊಟ್ಟಾದಮೇಲೆ ನೋಡಿ, ಈ ಥರ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ. ಅಲ್ಲಿ ನಿಮ್ಮ ಡೀಟೇಲ್ಸ್ ಎಲ್ಲ ಕ್ಲಿಯರಾಗಿ ಬರುತ್ತೆ. ಅದನ್ನ ಸ್ಕ್ರೀನ್ಶಾಟ್ ತೊಗೊಳ್ಳಿ, ಅಥವಾ ಬೆಸ್ಟ್ ನೀವು ಒಂದು ಅಕ್ನಾಲಜ್ಮೆಂಟ್ನ ಪ್ರಿಂಟ್ ತೊಗೊಳ್ಳೋದು ಉತ್ತಮ. ಇದನ್ನ ತಗೊಂಡು ಮೊಬೈಲಲ್ಲಾದರೆ ಸೇವ್ ಆ್ಯಸ್ PDF ಮಾಡಿಕೊಂಡು PDF ಮಾಡಿ ಇಟ್ಕೊಳ್ಳಿ. ಅದನ್ನ ಪ್ರಿಂಟೌಟ್ ತೊಗೊಳ್ಳಿ. ಆದಮೇಲೆ ನೀವು ಯಾವ್ಯಾವ ಡಾಕ್ಯುಮೆಂಟ್ಸ್ಗಳನ್ನ ತಗೊಂಡು ಹೋಗಬೇಕು ಅಂತಂದರೆ, ಇವಾಗ ಅಕ್ನಾಲಜ್ಮೆಂಟ್ ಬಂದಿದೆಯಲ್ಲ, ಅದು ನಿಮ್ಮ ಕ್ಯಾಸ್ಟು, ಇನ್ಕಮ್ ಮತ್ತು ಕಾಲೇಜ್ದು ರಿಸಿಪ್ಟು ಮತ್ತು ನಿಮ್ಮ ತಂದೆ ತಾಯಿದು ಆಧಾರ್ ಕಾರ್ಡ್ ಜೆರಾಕ್ಸ್ ಕೂಡ ತಗೊಂಡು ಹೋಗಬೇಕಾಗುತ್ತೆ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ನಮ್ಮ ಲರ್ನ್ ಸ್ಪೇಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಧನ್ಯವಾದಗಳು ಸ್ನೇಹಿತರೆ.